ನಮಸ್ಕಾರ. ಈರುಳ್ಳಿ ಬೆಳೆಯಲ್ಲಿ ಬಂಪರ್ ಇಳುವರಿ ತೆಗೆಯಬೇಕು ಅಂತ ಇದ್ದೀರಾ? ಕೇವಲ ಮೈಬಗ್ಗಿಸಿ ದುಡಿದ್ರೆ ಮಾತ್ರ ಸಾಲದು ನೋಡಿ. ನಾವು ನಾಟಿ ಮಾಡುವ ವಿಧಾನ ಕೂಡ 100ಕ್ಕೆ 100 ಪಾಲು ಸರಿಯಾಗಿರ್ಬೇಕು. ಇಂದಿನ ಈ ವಿಶೇಷ ವಿಶ್ಲೇಷಣೆಯಲ್ಲಿ ಕೇವಲ ಸಾಮಾನ್ಯ ಈರುಳ್ಳಿ ಬೇಸಾಯವನ್ನು ಅತ್ಯಧಿಕ ಇಳುವರಿ ಕೊಡುವ ಒಂದು ಲಾಭದಾಯಕ ಹಾಗೂ ಸೈಂಟಿಫಿಕ್ ಕೃಷಿಯನ್ನಾಗಿ ಹೇಗೆ ಬದಲಾಯಿಸಬಹುದು ಅನ್ನೋದನ್ನ ನಾವು ನೋಡಲಿದ್ದೇವೆ. ಬನ್ನಿ ಶುರು ಮಾಡೋಣ. ದೊಡ್ಡ ಗಾತ್ರದ ಕ್ವಾಲಿಟಿ ಈರುಳ್ಳಿ ಬೆಳೆಯಬೇಕು ಅಂದ್ರೆ ನಾವು ಮುಖ್ಯವಾಗಿ 5 ಹಂತಗಳನ್ನ ಫಾಲೋ ಮಾಡಬೇಕು. ಮೊದಲು ಸಾಮಾನ್ಯವಾಗಿ ಆಗೋ ತಪ್ಪುಗಳು, ನಂತರ ಮಣ್ಣು ಮತ್ತು ಬೆಡ್ ತಯಾರಿಕೆ, ಮೂರನೆಯದಾಗಿ ಆರೋಗ್ಯಕರ ಸಸಿಗಳ ಆಯ್ಕೆ, ಆಮೇಲೆ ನಿಖರ ಅಂತರ ತಂತ್ರಗಳು ಮತ್ತು ಕೊನೆಯದಾಗಿ ನೀರಾವರಿ ಹಾಗೂ ಕಳೆ ನಿರ್ವಹಣೆ. ಬನ್ನಿ ಮೊದಲನೇ ವಿಭಾಗಕ್ಕೆ ಹೋಗೋಣ. ಸಾಮಾನ್ಯವಾಗಿ ಆಗುವ ತಪ್ಪುಗಳು. ನೋಡಿ, ಬಹಳಷ್ಟು ರೈತರಿಗೆ ಇರೋ ದೊಡ್ಡ ಬೇಸರ ಅಂದ್ರೆ ಅತಿ ಹೆಚ್ಚು ಶ್ರಮ ಹಾಕ್ತಾರೆ, ಆದ್ರೆ ನಿರೀಕ್ಷಿತ ಫಲಿತಾಂಶನೇ ಸಿಗಲ್ಲ. ಯಾಕೆ ಗೊತ್ತಾ? ತಪ್ಪು ಅಂತರದಲ್ಲಿ ನಾಟಿ ಮಾಡೋದು ಮತ್ತು ಮೊದಲೇ ದುರ್ಬಲವಾದ ಸಸಿಗಳನ್ನ ನೆಡೋದು. ಇದರ ಡೈರೆಕ್ಟ್ ಎಫೆಕ್ಟ್ ಏನಪ್ಪಾ ಅಂದ್ರೆ ಈರುಳ್ಳಿಯ ಗಾತ್ರ ತೀರಾ ಸಣ್ಣದಾಗ್ಬಿಡುತ್ತೆ ಮತ್ತು ಬೆಳೆಯಲ್ಲಿ ರೋಗಗಳು ಹೆಚ್ಚಾಗ್ತವೆ. ಈಗ ಎರಡನೇ ವಿಭಾಗ, ಮಣ್ಣು ಮತ್ತು ಬೆಡ್ ತಯಾರಿಕೆ. ಯಾವುದೇ ದೊಡ್ಡ ಕಟ್ಟಡಕ್ಕೆ ಭದ್ರವಾದ ಪಾಯ ಬೇಕಲ್ವಾ? ಹಾಗೇನೆ ಉತ್ತಮ ಬೆಳೆಗೆ ಮಣ್ಣಿನ ತಯಾರಿಕೆನೇ ಅಡಿಪಾಯ. ಇಲ್ಲಿ 3 ಸಿಂಪಲ್ ಸ್ಟೆಪ್ಸ್ ಇವೆ. 1. ಮಣ್ಣು ಎಕ್ದಮ್ ಸಾಫ್ಟ್ ಆಗಿರ್ಬೇಕು. 2. ನೀರು ಸರಾಗವಾಗಿ ಹರಿದು ಹೋಗಕ್ಕೆ ಡ್ರೈನೇಜ್ ಚೆನ್ನಾಗಿರ್ಬೇಕು. 3. ಮಣ್ಣಿಗೆ ಕಾಂಪೋಸ್ಟ್ ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಿಂದ ಮಣ್ಣು ಪಕ್ಕಾ ರೆಡಿಯಾಗುತ್ತೆ. ಈಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರಬಹುದು. ಆಧುನಿಕ ಕೃಷಿಯಲ್ಲಿ ಎತ್ತರದ ಪಾತಿಗಳನ್ನೇ ಅಂದ್ರೆ ರೇಸ್ಡ್ ಬೆಡ್ಗಳನ್ನೇ ಯಾಕೆ ಮಾಡಬೇಕು? ಇದಕ್ಕೆ ಉತ್ತರ ಬಹಳ ಸ್ಪಷ್ಟವಾಗಿದೆ. ಎತ್ತರದ ಪಾತಿಗಳನ್ನ ಮಾಡೋದ್ರಿಂದ ನೀರು ಒಂದು ಕಡೆ ನಿಲ್ಲೋದಿಲ್ಲ. ಯಾವಾಗ ನೀರು ನಿಲ್ಲಲ್ವೋ ಆಗ ಬೇರು ಕೊಳೆಯುವ ಸಮಸ್ಯೆ ಬರೋದಿಲ್ಲ. ಇದರಿಂದ ಬೇರಿನ ರೋಗಗಳು ಆಟೋಮ್ಯಾಟಿಕ್ ಆಗಿ ಕಡಿಮೆಯಾಗ್ತವೆ. ಇದು ನಿಜಕ್ಕೂ ಒಂದು ಸ್ಮಾರ್ಟ್ ತಂತ್ರ. ಮುಂದಿನ ವಿಭಾಗ 3. ಆರೋಗ್ಯಕರ ಸಸಿಗಳ ಆಯ್ಕೆ. ಇಲ್ಲೇ ನಾವು ರಾಜಿ ಆಗ್ಲೇಬಾರದು. ಆಯ್ಕೆ ಮಾಡುವ ಸಸಿಗಳು ಹಚ್ಚಸಿರಾಗಿರಬೇಕು ಮತ್ತು ಸಂಪೂರ್ಣವಾಗಿ ರೋಗಮುಕ್ತವಾಗಿರಬೇಕು. ನೀವೇ ಯೋಚಿಸಿ, ಮೊದ್ಲೇ ಕಾಯಿಲೆರೋ ಸಸಿಗಳನ್ನ ನೆಟ್ರೆ ಆರಂಭದಲ್ಲೇ ಬೆಳೆ ವೀಕ್ ಆಗ್ಬಿಡುತ್ತಲ್ವಾ? ಇಲ್ಲಿ ನೀವು ನೆನ್ಪಿಡ್ಬೇಕಾದ ಮ್ಯಾಜಿಕ್ ನಂಬರ್ ಅಂದ್ರೆ 40ರಿಂದ 45. ಹೌದು, ನಾಟಿಗೆ ಬಳಸುವ ಸಸಿಗಳ ವಯಸ್ಸು ನಿಖರವಾಗಿ 40ರಿಂದ 45 ದಿನಗಳು ಇರಲೇಬೇಕು. ಭೂಮಿಗೆ ಹೊಂದಿಕೊಂಡು ಫಾಸ್ಟ್ ಆಗಿ ಬೆಳೆಯಲು ಇದು ಪರ್ಫೆಕ್ಟ್ ವಯಸ್ಸು. ಈಗ ಅತ್ಯಂತ ಪ್ರಮುಖವಾದ 4ನೇ ವಿಭಾಗ, ನಿಖರ ಅಂತರ ತಂತ್ರಗಳು. ಕೃಷಿಯಲ್ಲಿ ಈ ಗಣಿತದ ನಿಖರತೆ ಇದೆಯಲ್ವಾ, ಇದು ನಿಜಕ್ಕೂ ಮ್ಯಾಜಿಕ್ ಮಾಡುತ್ತೆ. 10x15 ಸೆಂಟಿಮೀಟರ್ ರೂಲನ್ನ ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು. ಅಂದ್ರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಕರೆಕ್ಟಾಗಿ 10 ಸೆಂಟಿಮೀಟರ್ಸ್ ಹಾಗೂ ಸಾಲಿನಿಂದ ಸಾಲಿಗೆ 15 ಸೆಂಟಿಮೀಟರ್ಸ್ ಅಂತರ ಇರಬೇಕು. ಈ ನಿರ್ದಿಷ್ಟವಾದ ಅಂತರವನ್ನೇ ಯಾಕೆ ಮೇಂಟೈನ್ ಮಾಡಬೇಕು ಅಂತೀರಾ? ಯಾಕಂದ್ರೆ ಪ್ರತಿಯೊಂದು ಈರುಳ್ಳಿ ಗಡ್ಡೆಗೂ ದಪ್ಪ ಆಗೋಕೆ ಸಾಕಷ್ಟು ಜಾಗ ಸಿಗುತ್ತೆ. ಜೊತೆಗೆ ಗಿಡಗಳ ಮಧ್ಯೆ ಗಾಳಿಯಾಡುವಿಕೆ ಹೆಚ್ಚಾಗತ್ತೆ. ಗಾಳಿ ಬೆಳಕು ಸರಿಯಾಗಿ ಸಿಕ್ಕಾಗ ರೋಗಗಳು ಕೂಡ ಹತ್ರ ಸುಳಿಯಲ್ಲ. ಇಲ್ಲೊಂದು ಸಣ್ಣ ಆದ್ರೆ ಬಹಳ ಮುಖ್ಯವಾದ ಎಚ್ಚರಿಕೆ ಇದೆ ನೋಡಿ. ನಾಟಿ ಮಾಡುವಾಗ ಸಸಿಗಳನ್ನ ಬಹಳ ನಿಧಾನವಾಗಿ ನೆಡಬೇಕು. ಯಾವುದೇ ಕಾರಣಕ್ಕೂ ಸಸಿಯ ಬೇರುಗಳು ಮಡಚ್ಕೊಳ್ಬಾರದು. ಬೇರುಗಳು ಏನಾದ್ರೂ ಬೆಂಡಾದ್ರೆ ಆ ಗಿಡದ ಮುಂದಿನ ಬೆಳವಣಿಗೆ ಅಲ್ಲಿಗೆ ಸ್ಟಾಪ್ ಆದಂಗೆ. ಕೊನೆಯ ವಿಭಾಗ, ನೀರಾವರಿ ಹಾಗೂ ಕಳೆ ನಿರ್ವಹಣೆ. ಸಸಿ ನೆಟ್ಟ ತಕ್ಷಣವೇ ಹಗುರವಾದ ನೀರಾವರಿ ಕೊಡಬೇಕು. ಗಿಡಗಳಿಗೆ ನೀರು ಬೇಕು ನಿಜ, ಆದರೆ ನೆನ್ಪಿರಲಿ, ಅತಿಯಾಗಿ ನೀರು ಹಾಕ್ಲೇಬಾರ್ದು. ಜಾಸ್ತಿ ನೀರ್ ನಿಂತ್ರೆ ಪಾಪ ಸಸಿಗಳು ಉಸಿರುಗಟ್ಟಿ ಕೊಳೆತು ಹೋಗ್ತವೆ. ಆಧುನಿಕ ಕೃಷಿಯಲ್ಲಿ ಹನಿ ನೀರಾವರಿ ಅಂದ್ರೆ ಡ್ರಿಪ್ ಇರಿಗೇಷನ್ ಒಂದು ವರ ಅಂತಾನೆ ಹೇಳಬಹುದು. ಇದರಿಂದ ಅಪಾರ ಪ್ರಮಾಣದ ನೀರು ಉಳಿತಾಯ ಆಗುತ್ತೆ. ಜೊತೆಗೆ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಸಿಗುತ್ತೆ. ಇದರ ಜೊತೆಗೆ ಮಲ್ಚಿಂಗ್ ಮಾಡಿದ್ರೆ ಬೆಳೆಗೆ ಬರಬೇಕಾದ ಪೋಷಕಾಂಶಗಳನ್ನ ಕಸಿದುಕೊಳ್ಳುವ ಕಳೆಗಳ ಕಾಟ ಕೂಡ ಇರೋದಿಲ್ಲ. ನಾವು ಇಲ್ಲಿಯವರೆಗೆ ಚರ್ಚಿಸಿದ ಇಡೀ ಪ್ರಕ್ರಿಯೆಯನ್ನ ಒಮ್ಮೆ ಟೈಮ್ ಲೈನ್ ಮೂಲಕ ನೋಡೋಣ. ಮೊದಲನೇ ವಾರದಲ್ಲಿ ಮಣ್ಣು ಮತ್ತು ಎತ್ತರದ ಪಾತಿಯ ತಯಾರಿಕೆ. 6ನೇ ವಾರದಲ್ಲಿ 45 ದಿನಗಳ ವಯಸ್ಸಿನ ಪರ್ಫೆಕ್ಟ್ ಸಸಿಗಳ ನಾಟಿ. 2ರಿಂದ 4ನೇ ತಿಂಗಳವರೆಗೆ ಹನಿ ನೀರಾವರಿ ಮತ್ತು ಮಲ್ಚಿಂಗ್. ಇಷ್ಟನ್ನು ಕರಾರುವಾಗಿ ಪಾಲಿಸಿದ್ರೆ ಕೊನೆಯಲ್ಲಿ ಗರಿಷ್ಠ ಇಳುವರಿ ಖಚಿತ. ಈ ಎಲ್ಲಾ ನಿಖರವಾದ ವಿಧಾನಗಳ ಅಂತಿಮ ಪ್ರತಿಫಲ ಏನು ಅಂತೀರಾ? ಭರ್ಜರಿ ಗಾತ್ರದ ಹೈ ಕ್ವಾಲಿಟಿ ಈರುಳ್ಳಿ,
ಗುಣಮಟ್ಟ ಸೂಪರ್ ಆಗಿದ್ದಾಗ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಬೆಲೆ ನಮ್ದಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಮಾಹಿತಿಯನ್ನ ನಾವು ಮುಕ್ತಾಯಗೊಳಿಸುವ ಮುನ್ನ ಈ ಒಂದು ಮಾತನ್ನ ಚೆನ್ನಾಗಿ ನೆನಪಿನಲ್ಲಿಟ್ಕೊಳ್ಳೋಣ. ಸರಿಯಾದ ನಾಟಿ ವಿಧಾನ ಎಂದರೆ ಹೆಚ್ಚು ಲಾಭ. ಸುಮ್ಮನೆ ಬೀಜ ಚೆಲ್ಲಿ ನೀರು ಹಾಯಿಸಿ ಅದೃಷ್ಟದ ಮೇಲೆ ಭಾರ ಹಾಕೋದಕ್ಕಿಂತ ಈ ರೀತಿಯ ವೈಜ್ಞಾನಿಕ ಮತ್ತು ನಿಖರವಾದ ವಿಧಾನಗಳನ್ನ ಅಳವಡಿಸಿಕೊಂಡ್ರೆ ಇಳುವರಿ ಎಷ್ಟು ಪಟ್ಟು ಹೆಚ್ಚಾಗಬಹುದು ಅಂತ ಒಮ್ಮೆ ಯೋಚಿಸಿ. ಈ ಬದಲಾವಣೆಗಳನ್ನ ನಿಮ್ಮ ಕೃಷಿಯಲ್ಲಿ ಅಳವಡಿಸಿಕೊಳ್ಳಲು ಇನ್ನೇಕೆ ತಡ?